ನಮಸ್ಕಾರ ಕುಂಭರಾಶಿ ವೀಕ್ಷಕರೇ, ತಮ್ಮ ರಾಶಿಗೆ 2ನೇ ಮತ್ತು 11ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಭಗವಾನ್ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. 6ನೇ ಮನೆಯಲ್ಲಿ ಗುರು ಭಗವಾನ್ ಹೋದರೆ ತೊಂದರೆಗಳು, ಶತ್ರುಗಳು ಗಾಟ, ರೋಗಗಳೆಲ್ಲ ಅತಿಯಾಗುತ್ತೆ ಅಂತ ಒಂದು ಫಲ ಇದೆ. ಆದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಆ ರಾಶಿನಲ್ಲಿ 2 ಕಾಲು ನಕ್ಷತ್ರಗಳಿದೆ. 3 ತರಹ ಇರತಕ್ಕಂಥ ನಕ್ಷತ್ರಗಳಿರೋದ್ರಿಂದ ಪ್ರತಿಯೊಂದು ನಕ್ಷತ್ರದ ಮೇಲೇನು ಗುರು ಭಗವಾನ್ ಸಂಚಾರ ಮಾಡಿದಾಗ ಬೇರೆ ಬೇರೆ ತರಹ ಫಲಗಳನ್ನು ಕೊಡ್ತಾರೆ. ಬರೀ 6ನೇ ಮನೆ ಫಲಗಳನ್ನು ಕೊಡೋದಿಲ್ಲ, ಜೊತೆಯಲ್ಲಿ ಬೇರೆ ಒಳ್ಳೆ ಮನೆಗಳು ಫಲಗಳು ಸೇರಿ ಬರುತ್ತೆ. ಅದು ನಾನು ವಿವರಿಸ್ತೀನಿ ನೋಡಿ. 18/6/2014 ಹಿಡಿದು 4/7/2014 ಈ ಸಮಯದಲ್ಲಿ ಗುರು ಭಗವಾನ ಸಂಚಾರ ಪುನರ್ವಸು ನಕ್ಷತ್ರದಲ್ಲಿ ಇರೋದ್ರಿಂದ ನಿಮಗೆ ಧನಲಾಭ, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಾರಿಗಳಲ್ಲಿ ಜಯ, ನಾನು ಇದನ್ನು ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಮಾನಸಿಕವಾದ ಒಂದು ಸಂತೋಷ ಇವುಗಳೆಲ್ಲ ಕೊಡ್ತಾರೆ. ಜೊತೆಯಲ್ಲಿ ಸ್ವಲ್ಪ ಹೋರಾಟಗಳು ಇದ್ದೇ ಇರುತ್ತೆ. ನಿಮ್ಮ ಸುತ್ತಿ ಕೆಲವು ಪಾಲಿಟಿಕ್ಸ್ ಇದ್ದಿರುತ್ತೆ ಮತ್ತು ಜನಗಳು ನಿಮಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾರೆ. ಅದೆಲ್ಲ ನಾನು ಮೀರಿಸ್ಕೊಂಡು ಜಯವನ್ನು ಕಂಡಿದ್ದೀನಿ ಅನ್ನುವ ಒಂದು ಫಲ ನಿಮಗೆ ಉಂಟು. ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಅನುಕೂಲವಾದ ಕಾಲ ಇದು. ಕುಟುಂಬದಲ್ಲಿ ಗಂಡ ಹೆಂಡತಿಯ ಒಂದು ಹೊಂದಾಣಿಕೆ ಆಗಲಿ, ಇವುಗಳೆಲ್ಲ ನಿಮಗೆ ಸಂತೋಷವನ್ನು ನೀಡುತ್ತೆ. ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥ ಜನಗಳು ಲಾಭವನ್ನು ಕಾಣ್ತಾರೆ. ಕೆಲಸಗಳ ವಿಚಾರದಲ್ಲಿ ಕೆಲವು ಪ್ರಮೋಷನ್ಸ್ ಅಥವಾ ಇನ್ಕ್ರಿಮೆಂಟ್ ಆಗಲಿ, ನಿಮ್ಮನ್ನು ರೆಕಗ್ನೈಸ್ ಮಾಡೋದಾಗಲಿ, ಇವುಗಳೆಲ್ಲ ಅನುಕೂಲವಾಗಿ ನಡೆಯುವ ಕಾಲ ಇದು. ಆಮೇಲೆ ಜೂಲೈ 4/2014 ಹಿಡಿದು 3 ಸೆಪ್ಟೆಂಬರ್ 2014ವರೆಗೂ ಈ ಪೀರಿಯಡಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ಭಗವಾನ ಸಂಚಾರ ಉಂಟು. ಈ ಸಮಯದಲ್ಲಿ ನಿಮಗೆ ಆರೋಗ್ಯ ಫಲಗಳಲ್ಲಿ ವೃದ್ಧಿ ಸಿಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಹುಡುಗರು ಚೆನ್ನಾಗಿ ಓದ್ತಾರೆ. ಓದುವವರು ಜ್ಞಾಪಕ ಶಕ್ತಿ ಅನುಕೂಲವಾಗಿರುತ್ತೆ. ಉದ್ಯೋಗಸ್ಥರಿಗೆ ಕೆಲಸದ ಮೂಲಕ ವಿದೇಶ ಪ್ರಯಾಣ, ವ್ಯಾಪಾರಗಳು ಮಾಡುವವರು ವಿದೇಶಗಳ ಒಂದು ಹೊಸ ಒಪ್ಪಂದದಿಂದ ಅನುಕೂಲವಾದ ಲಾಭಗಳೆಲ್ಲ ಪಡೆಯುವ ಒಂದು ಅಗ್ರಿಮೆಂಟ್ ಎಲ್ಲ ಉತ್ಪತ್ತಿ ಮಾಡಿಕೊಳ್ತಾರೆ. ಸೊ ಓವರ್ಸೀಸ್ ಮತ್ತು ಟ್ರಾವೆಲ್ ಎಲ್ಲ ಇದೆಯಲ್ಲ, ಇದೆಲ್ಲ ಅನುಕೂಲವಾಗಿರುತ್ತೆ. ಗುರು ಹಿರಿಯರ ಆಶೀರ್ವಾದಗಳು ಇರುತ್ತೆ. ದೇವಾಲಯ ದರ್ಶನಗಳು ಚೆನ್ನಾಗಿ ಒಳ್ಳೆ ಒಂದು ಮಾನಸಿಕ ನೆಮ್ಮದಿ, ಶಾಂತಿಯನ್ನು ನಿಮಗೆ ಕೊಡಿಸುತ್ತೆ. ಫೈನಾನ್ಷಿಯಲಿ ಕೆಲವು ಖರ್ಚುಗಳು ಜಾಸ್ತಿ ಆಗಬಹುದು, ಅದರಲ್ಲಿ ಗಮನ ಇರಲಿ. ಮಿಕ್ಕದೆಲ್ಲ ಅನುಕೂಲವಾಗಿರುತ್ತೆ. ಸೆಪ್ಟೆಂಬರ್ 4ನೇ ತಾರೀಕಿಂದ ಹಿಡಿದು ಡಿಸೆಂಬರ್ 9ನೇ ತಾರೀಕುವರೆಗೂ ಆಶ್ಲೇಷ ನಕ್ಷತ್ರದಲ್ಲಿ, ಅಂದರೆ ಬುಧನ ನಕ್ಷತ್ರದಲ್ಲಿ ಗುರು ಭಗವಾನ್ ಸಂಚಾರ ಮಾಡೋದರಿಂದ ಅನುಕೂಲವಾದ ಫಲಗಳ ಜೊತೆಯಲ್ಲಿ ಅನಾರೋಗ್ಯತೆ, ಸಡನ್ ಆಗಿ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ಸು ತಮಗೆ ಆಗಲಿ ಅಥವಾ ತಮ್ಮ ಹಿರಿಯರು ಅವರಿಗೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ನೀವು ನೋಡ್ಕೋಬೇಕನ್ನೋ ಒಂದು ಜವಾಬ್ದಾರಿಯಿಂದ ಕೆಲವು ಔಷಧಿ ಖರ್ಚುಗಳೆಲ್ಲ ಬರುತ್ತೆ. ಗಮನ ಇರಲಿ. ತುಂಬ ಹೋರಾಟಗಳು ಮಾಡಿ ನಾನು ಇದನ್ನು ಕಾಣಬೇಕಿತ್ತು, ಆದರೆ ಬಂದಿಲ್ಲ, ಡಿಲೇ ಆಗ್ಬೋದೋ ಏನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಧನ ವಿಚಾರದಲ್ಲಿ ಫ್ಲೋ ಇರುತ್ತೆ. ನಿಮಗೆ ಬರಬೇಕಾಗಿರ್ತಕ್ಕಂಥ ಫ್ಲೋಗಿಂತ ಕೆಲವು ಸಾಲಗಳು ಬರುವ ಸಾಧ್ಯತೆ ಇರೋದ್ರಿಂದ ಗಮನ ಇರಬೇಕು. ಪ್ಲ್ಯಾನ್ ಬಂದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಮಾಡಬೇಡಿ, ಸ್ವಲ್ಪ ದೊಡ್ಡದಾಗಿ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ನಿಮಗೆ ನಿರಾಸೆ ಬರುವುದಿಲ್ಲ. ಮತ್ತು ಗುರು ಭಗವಾನ ವಕ್ರಗತಿ ಅನ್ನೋದು ಡಿಸೆಂಬರ್ 9ನೇ ತಾರೀಕಿಂದ ಹಿಡಿದು ಏಪ್ರಿಲ್ 9, 2015 ಈ ಸಮಯದಲ್ಲಿ ಗುರು ಭಗವಾನ್ ವಕ್ರಗತಿನಲ್ಲಿ ಸಂಚಾರ ಮಾಡ್ತಾರೆ. ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಭಗವಾನ್ ವಕ್ರಗತಿನಲ್ಲಿ ಇದ್ದಿದ್ರೆ ಇದು ಒಂದು ಕಾಲ ನಿಮಗೆ ಭಾಳಷ್ಟು ಅನುಕೂಲ, ಶಾಂತಿ, ನೆಮ್ಮದಿ ಆಗಲಿ, ಸಂತೋಷ, ಜಯವನ್ನು ಕೊಡಬಹುದು. ಮತ್ತು 6ನೇ ಮನೆಯಲ್ಲಿ ವಕ್ರಗತಿನಲ್ಲಿ ಇರೋದ್ರಿಂದ
ನಿಮಗೆ ಶುಭ ಫಲಗಳನ್ನೇ ಕೊಡುವ ಒಂದು ರೀತಿಯಲ್ಲಿ ಗುರು ಭಗವಾನ್ ಕೆಲಸ ಮಾಡ್ತಾರೆ. ಹಾಗಾಗಿ ವಸ್ತು, ವಾಹನ, ದ್ರವ್ಯ, ಲಾಭ, ಹೆಸರುವಾಸಿ, ಸಾಧನೆಗಳು ಮಾಡಿದ್ದೀನಿ ಅನ್ನುವ ಒಂದು ಖುಷಿ, ಸಂತೋಷ, ಆಸ್ತಿಗಳಿಂದ ಒಳ್ಳೆ ಫಲಗಳು, ತಾಯಿ ಮತ್ತು ಹೆಂಡತಿಯವರ ಹೊಂದಾಣಿಕೆ ಕಡೆಯಿಂದ ಅಥವಾ ಒಳ್ಳೆ ಒಂದು ಕಂಫರ್ಟಬಲ್ ರಿಲೇಷನ್ಶಿಪ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಬರ್ತೀರ. ಆರೋಗ್ಯದಲ್ಲೂ ಕೂಡ ಅನುಕೂಲವಾದ ಫಲಗಳು ನಿಮಗೆ ನಡೆಯುತ್ತೆ. ಮತ್ತು ಗುರು ಭಗವಾನ್ ವಕ್ರಗತಿ ಬಿಟ್ಟು ಏಪ್ರಿಲ್ 9ನೇ ತಾರೀಕು 2015 ಅಲ್ಲಿಂದ ಹಿಡಿದು 13 ಜುಲೈ 2015 ಇಲ್ಲಿ ತನಕ ನೇರವಾಗಿ ಹೋಗ್ತಾರೆ, ಅದೇ ಆಶ್ಲೇಷ ನಕ್ಷತ್ರದಲ್ಲಿ. ಆವಾಗ ಏನಾಗುತ್ತೆ, ಗುರು ಭಗವಾನ್ ಒಳ್ಳೆ ಫಲಗಳೆಲ್ಲ ಮಾಡ್ತಾರೆ. ಜೊತೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸ್ಕ್, ವಾಹನಗಳ ಕಡೆಯಿಂದ ಕೆಲವು ಗಂಡಾಂತರಗಳು, ಸ್ನೇಹಿತರುಗಳ ಕಡೆಯಿಂದ ಕೆಲವು ಲಾಸ್, ನಷ್ಟಗಳನ್ನು ಭರಿಸೋದು, ನಿಷ್ಠೂರ ಮಾನಸಿಕ ಚಂಚಲಗಳು ಇವುಗಳನ್ನು ಉಂಟು ಮಾಡುವ ರೀತಿಯಲ್ಲಿ ಗುರು ಭಗವಾನ ಒಂದು ಸಂಚಾರ ಇರೋದರಿಂದ ಆ ಸಮಯದಲ್ಲಿ ಸ್ಟೂಡೆಂಟ್ಸ್ ಆಗಲಿ, ಹೆಣ್ಣುಮಕ್ಕಳಾಗಲಿ, ಗಂಡಸರಾಗಲಿ, ವ್ಯಾಪಾರಸ್ಥರಾಗಲಿ, ಫೈನಾನ್ಷಿಯಲ್ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಭಾಳಷ್ಟು ಗಮನ ಇರಲಿ. ಇನ್ನೊಂದು, ನೀವು ಕೆಲಸ ಮಾಡುವ ಜಾಗ ಅಥವಾ ವಾಹನಗಳು ಚಲಿಸ್ಕೊಂಡು ಹೋಗುವಾಗ ಬೇರೆಯವರು ಮಿಸ್ಟೇಕ್ ಮಾಡಿ ಬೇರೆಯವರ ತಪ್ಪುಗಳಿಂದ ನಿಮಗೆ ಕಷ್ಟ ಬರುವ ಸಾಧ್ಯತೆ ಇರೋದರಿಂದ ಭಾಳಷ್ಟು ಗಮನ ಇರಲಿ. ಪ್ರತಿಯೊಂದು ಹೆಜ್ಜೆ ಇಡುವಾಗ ಕೂಡ ಬೇರೆಯವರು ತೊಂದರೆಗಳಿಂದ ನಮಗೆ ಯಾವುದು ಕಷ್ಟಗಳು ಬರಬಹುದೋ ಏನೋ ಅಂತ ಒಂದು ಗಮನ ಮನಸ್ಸಲ್ಲಿ ಇದ್ದರೆ ನೀವು ಅಲರ್ಟ್ ಆಗಿರ್ತೀರ. ಈ ಥರ ನೀವು ಮಾಡಿಕೊಂಡು ಹೋಗಿ ಗುರು ಭಗವಾನ್ ಈ ಕಾಲದಲ್ಲಿ 6ನೇ ಮನೆ ಸಂಚಾರ ಮಿಕ್ಸಡ್ ಆಗಿ ಒಳ್ಳೆಯ ಮತ್ತು ಸಣ್ಣಪಟ್ಟ ಶುಭ ಫಲಗಳನ್ನು ನೀಡಬಹುದು. ಆದರೆ ಪರ್ಸನಲಿ ಸ್ವಂತ ಜಾತಕದಲ್ಲಿ ದಶಾಭುಕ್ತಿ ಅಂತರಗಳು ಚೆನ್ನಾಗಿದ್ದರೆ ಈ ತೊಂದರೆಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಪರ್ಸನಲ್ ರೀಡಿಂಗ್ ತಗೊಂಡು ಒಳ್ಳೆಯ ಒಂದು ಪರಿಹಾರಗಳನ್ನು ನೀವು ಸ್ವೀಕರಿಸಿಕೊಂಡ್ರೆ ಒಳ್ಳೆ ಫಲಗಳು ಖಂಡಿತವಾಗಲೂ ಬರುತ್ತೆ. ಶುಭವಾಗಲಿ.